ತೊಗರಿ ಬೆಳೆ ಹೇಳ್ದಲ್ಲ, BRG-5 ಅಂತ ಹೇಳ್ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ BRG-5 ಏನಿದೆ, ಈ ತೊಗರಿ ತಳಿ ನಾನು ಈಗಾಗಲೇ ಹೇಳ್ದಂಗೆ ನಂಜು ರೋಗ ಮತ್ತೆ ಸೊರಗು ರೋಗ ಎರಡನ್ನೂ ಇದು ನಿರೋಧಕ ಶಕ್ತಿ ಇದೆ. ಯಾವುದು ಗಿಡ ಸಾಯೋದಿಲ್ಲ, ಮತ್ತೆ ಹೂವು ಚೆನ್ನಾಗಿ ಬಿಟ್ಟು ಕಾಯಿ ಬಿಡ್ತಕ್ಕಂಥದ್ದು. ಮತ್ತೆ ಈ ತಳಿ ವಿಶೇಷತೆ ಏನಂದ್ರೆ ತೊಗರಿನೂ ಮಾಡ್ಕೋಬಹುದು, ಹಸಿ ಕಾಯಿನೂ ಮಾಡ್ಬೋದು. ತೊಗರಿನೂ ಚೆನ್ನಾಗಿರ್ತದೆ ಮತ್ತೆ ಹಸಿ ಕಾಯಿಗೂ ಚೆನ್ನಾಗಿರ್ತದೆ. ನಾವು BRG-1, 2, 1 ಅಂತ ಕೇಳಿರ್ತೀರ, ಅದು ಹಳದು. ಇದು 5 ಮತ್ತೆ 3 ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು 5 ಬಹಳ ಚೆನ್ನಾಗಿದೆ. ಸೊ ಇದು ರೈತರ ತೋಟದಲ್ಲಿ ನಮ್ಮ ರೈತರಾದಂತಹ ನರಸಿಂಹರಾಜು, ಕೊಟ್ಟಿಗೆಮಾಚಳ್ಳಿ ಗ್ರಾಮದ ನರಸಿಂಹರಾಜು ಅವ್ರ ತೋಟದಲ್ಲಿ ನಾವು ಏನು ದತ್ತು ಗ್ರಾಮದ ಅಡಿಯಲ್ಲಿ ಅವ್ರಿಗೆ ಈ ಒಂದು ತೊಗರಿ BRG-5 ತಳಿಯ ಬೀಜವನ್ನ ಕೊಟ್ಟಿದ್ವಿ. ಸೊ ಅವರು ಇವತ್ತು ಈ BRG-5ನ ಬೆಳೆದು ಇವತ್ತು ಇಲ್ಲಿ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ರೈತರೇ ಇದ್ರ ಬಗ್ಗೆ ಸ್ವತಃ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಈ BRG-5 ಬಹಳ ಉತ್ತಮವಾಗಿ ಬಂದಿರತಕ್ಕಂಥ ತಾವೆಲ್ಲ ಇಲ್ಲಿ ಕಾಣ್ಬೋದು. ಕಾಯಿಗಳು ಅಷ್ಟೇ ಬಹಳ ಗಿಡ ತುಂಬಾ ಎಲ್ಲ ಕಾಯಿ ಬಿಟ್ಟು ತುಂಬಾ ಯಾವುದೇ ರೋಗ ಇಲ್ಲ, ಮತ್ತೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ರೈತರ ಅವರ ಅಭಿಪ್ರಾಯವನ್ನ ನಾವು ಕೇಳೋಣ. ನಮಸ್ತೆ ಸರ್, ನಮಸ್ಕಾರ. ನಮ್ಮದು ಕೊಟ್ಟಿಗೆಮಾಚನಹಳ್ಳಿ ಅಂತ. ನಮ್ಮ ಹೆಸರು ನಾಗರಾಜು ಅಂತ. ನಾವು ತೊಗರಿ ಬೆಳೆಯನ್ನು ಬೆಳೆದಿದ್ದೀವಿ. KV ಕಡೆಯಿಂದ, ಆಡೇನಹಳ್ಳಿ KV ಕಡೆಯಿಂದ ಇದು ಕೊಟ್ಟಿರ್ತಕ್ಕಂಥ ತಳಿ. ನಾವು ಮುಂಚೆ ಬೆಳೀತಿರೋಂಥ ತೊಗರಿನ ತುಂಬ ರೋಗ ಬರ್ತಾ ಇತ್ತು, ಅದು ಬೆಳೆ ಇಳುವರಿನೂ ಬರ್ತಾ ಇರಲಿಲ್ಲ. ಅದು ಈಗ BRG-5 ಅಂತಕ್ಕಂಥ ತಳಿನ ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂಥ ತಳಿ ತುಂಬ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಇನ್ನೊಬ್ಬರು ಸಹ ರೈತರು ಇದನ್ನ ಬೆಳೆಯೋದಕ್ಕೆ ಟ್ರೈ ಮಾಡಬೇಕು ಅಂತ ಕೇಳ್ಕೊಂತೀವಿ ಸರ್.